ಚಳ್ಳಕೆರೆ ತಾಲೂಕು ಚಿಕ್ಕಮದ್ರೆ ಗ್ರಾಮ ಇವರು. ಈ ಹುಡುಗ ಬಂದು ನಮ್ಮ ಮಾದಿಗ ಸಮುದಾಯದ ಹುಡುಗ, ಈ ಹೆಣ್ಮಗಳು ಬಂದು ಕುರುಬ ಸಮುದಾಯದ ಹೆಣ್ಮಗಳು. ಸುಮಾರು ವರ್ಷಗಳಿಂದ ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟು ಮದುವೆನೂ ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರು ಆಗಿದೆ, ಮ್ಯಾರೇಜ್ ರಿಜಿಸ್ಟ್ರು ಆಗೈತಿ. ಈಗ ಒಂದು 40 ದಿನ ಆಗಿದೆ ಮದುವೆ ಮಾಡ್ಕೊಂಡು, ಚೆನ್ನಾಗಿದ್ದಾರೆ. ಆದರೆ ಇವ್ರ ಮನೆಯವ್ರು ಏನ್ ಮಾಡ್ತಾ ಇದ್ದಾರೆ, ಈ ಹುಡುಗ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೊಲೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡವ್ರೆ. ಎಲ್ಲನ ಸಿಕ್ಲಿ ಈ ಹುಡುಗನ ಹೆಣ್ಮಗಳನ್ನ ಕೊಲೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಒಂದಷ್ಟು ಅಧಿಕಾರಿಗಳು ಮೀಟ್ ಆದ್ರು. ಏನ್ ಮಾಡಿದ್ರು ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. SC ST ಸೆಲ್ಲಲ್ಲಿರೋಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಇಂಥ ದೌರ್ಜನ್ಯಗಳಾದಂಥ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳನ್ನ ಕರೆಸಿ ಒಂದು ಸ್ಟೇಟ್ಮೆಂಟ್ ಮಾಡಿಸೋಂಥದ್ದು ಅಥವಾ ಏನಾದರೂ ಇವ್ರಿಗೆ ಸೆಕ್ಯೂರಿಟಿ ಆಗುವಂಥ ಒಂದು ಕೆಲಸ ಮಾಡೋದು ಏನಾದರೂ ಒಂದು ಮಾಡ್ತಾರಂದ್ರೆ ಏನೂ ಮಾಡ್ತಾ ಇಲ್ಲ. ದಯವಿಟ್ಟು ಚಿತ್ರದುರ್ಗದಲ್ಲಿರುವಂತಹ ಎಲ್ಲ ನಮ್ಮ ಸಮುದಾಯದ ಎಲ್ಲ ಬಾಂಧವರು ದಯವಿಟ್ಟು ಇವ್ರ ಪರವಾಗಿ ನಿಲ್ಲುವಂಥ ಕೆಲಸ ಆಗಬೇಕು. ಖುದ್ದು ನಾನೇ ಬಂದು ಇವ್ರ ಗ್ರಾಮದಲ್ಲಿ ನಿಂತ್ಕೊಂಡು ಇವ್ರನ್ನ ಗ್ರಾಮದಲ್ಲಿ ಬಿಡ್ತೀನಿ. ಅವರು ರೌಡಿಸಮ್ ಯಾವ ಥರ ತೋರಿಸ್ತಾರೆ ಮತ್ತೆ ಇವ್ರಿಗೆ ಯಾವ ಥರ ತೊಂದರೆ ಕೊಡ್ತಾರೆ ಅನ್ನೋದನ್ನ ನಾನೇ ನೋಡ್ತೀನಿ. ಇವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಿನ್ನ ಹೆಸರೇನಪ್ಪ? ಮೋಹನ್ ಅಂತ. ನಿಮ್ಮ ತಂದೆ ಹೆಸರು? ದುರ್ಗಪ್ಪ. ನಿನ್ನ ಹೆಸರು? ಶೋಭಾ. ನೋಡಿ, ಇವ್ರು ಒಳ್ಳೇದಾಗಬೇಕು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮುಂದಕ್ಕೆ ಒಳ್ಳೇದಾಗಬೇಕು. ಇದಕ್ಕೆ ತೊಂದರೆ ಕೊಡ್ತಾರಲ್ಲ ಇವ್ರಿಗೆ ಮನುಷ್ಯತ್ವ ಇಲ್ಲ, ಮನುಷ್ಯರಲ್ಲ. ದಯವಿಟ್ಟು ಯಾರು ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ನಮಗೆ ಕಾನೂನು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು ಇವ್ರ ಪರವಾಗಿ ನಿಂತ್ಕೊಂಡು ಇವ್ರಿಗೆ ಸೆಕ್ಯೂರಿಟಿ ಕೊಡೋಂಥ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.